ಮೂರನೇ ದಿನ ನಮ್ಮ ಪ್ಲ್ಯಾನ್ ಪ್ರಯಾಗ್ರಾಜ್ ಮುಖೇನ ಅಯೋಧ್ಯೆ ಹೋಗೋದಾಗಿತ್ತು. ವಿಕ್ರಮ್ ಪ್ಯಾಲೇಸ್ನ ಸ್ಟೇನು ಸಖತ್ತಾಗಿತ್ತು, ಒಳ್ಳೆ ನೆನಪುಗಳನ್ನು ಕೊಡ್ತು. ಬೆಳಗ್ಗೆ ಹೊಟ್ಟೆ ತುಂಬ ರುಚಿಯಾಗಿರೋ ತಿಂಡಿ ತಿಂದು ವಿಕ್ರಮ್ ಪ್ಯಾಲೇಸಲ್ಲಿ ಹೊರಡೋ ಮುನ್ನ ಸ್ವಲ್ಪ ಫೋಟೋಸ್ನು ತಗೊಂಡ್ವಿ. ವಾರಣಾಸಿಯಿಂದ ಅಯೋಧ್ಯೆ ಕಡೆ ನಮ್ಮ ಪಯಣ ಶುರುವಾಗಿತ್ತು. ಶ್ರೀರಾಮನನ್ನು ಕಾಣೋ ಬಯಕೆ ಹೆಚ್ಚಾಗಿತ್ತು. ಕಳೆದ ವರ್ಷ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಆಗಿದ್ದು ಎಲ್ರಿಗೂ ನೆನಪಿದೆ. ಈ ಮಹಾಕುಂಭಕ್ಕೆ ಪ್ರಯಾಗ್ರಾಜ್ ನಾವು ಹೋಗೋ ಟೈಮಲ್ಲಿ ರೆಡಿ ಆಗ್ತಾ ಇತ್ತು, ಸರ್ವ ಸಿದ್ಧತೆ ನಡೀತಾ ಇತ್ತು. ಯಾಕಂದರೆ ಮಹಾಕುಂಭಕ್ಕೆ ಆಗ ಇದ್ದಿದ್ದು ಕೇವಲ 1 ವಾರ ಮಾತ್ರ. ಮಧ್ಯಾಹ್ನ ಆಗ್ತಾನೆ ಹೊಟ್ಟೆಲಿ ತಾಳ ಹಾಕಕ್ಕೆ ಶುರುವಾದಾಗ ನಮಗೆ ನೆನಪಾಗಿದ್ದು ಡಾಬಾ ಊಟ. ಡಾಬಾ ಊಟ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನಮ್ಮ ಅವತ್ತಿನ ಊಟ ಒಂದು ಡಾಬಾದಲ್ಲಾಗಿತ್ತು. ಕಾಶಿಯಿಂದ ಅಯೋಧ್ಯೆ ಸುಮಾರು 5 ಗಂಟೆಗಳ ಜರ್ನಿ ಇತ್ತು. ಈ 5 ಗಂಟೆಗಳಲ್ಲಿ ಕಾಶಿಯಲ್ಲಿ ಆದಂಥ ಅನುಭವದ ನೆನಪುಗಳನ್ನು ಮೆಲುಕು ಹಾಕೋದು ಒಂದು ಕಡೆ ಆದರೆ, ಮುಂದೆ ಹೋಗ್ತಾ ಇರುವಂತಹ ಅಯೋಧ್ಯೆ ಹೇಗಿರ್ಬೋದು, ಅಲ್ಲಿ ಶ್ರೀರಾಮನ ದರ್ಶನ ಹೇಗಾಗ್ಬೋದು ಅಂತ ಮನಸ್ಸಲ್ಲೇ ಒಂದು ಖುಷಿ ಕಾಣ್ತಾ ಇತ್ತು. ಇಷ್ಟೆಲ್ಲ ಜರ್ನಿ ಮಾಡಿ ಸಂಜೆ ಆಗ್ತಾ ಇದ್ದಾಗೆ ಬಂತು ನೋಡಿ ನಮ್ಮ ಶ್ರೀರಾಮ ಜನ್ಮಸ್ಥಳ ಅಯೋಧ್ಯೆ. ಅಯೋಧ್ಯದಲ್ಲಿ ಲಾಸ್ಟ್ 3-4 ಕಿಲೋಮೀಟರ್ ಹೊರಗಿನ ಗಾಡಿ ಬಿಡಲ್ಲ. ಅಲ್ಲೇ ಹೊರಗೆ ನಾವು ಇಳ್ಕೊಂಡ್ವಿ. ಸಖತ್ ಕ್ಯೂಟ್ ಆಗಿರೋ ಆಟೋ ಥರ ಅಲ್ಲಿನ ಟೋಟೋ ಅಲ್ಲಿ ನಮ್ಮ ಮುಂದಿನ ಪಯಣ. ಟೋಟೋ ಅಣ್ಣ ಅವತ್ತು ಎಲ್ಲ ಅಯೋಧ್ಯ ಪ್ಲೇಸಸ್ ತೋರಿಸಿದ್ರು, ಒಳ್ಳೆ ರೌಂಡ್ ಹಾಕ್ಸಿದ್ರು. ಚಾರ್ಧಾಮ್, ಸೀತಾಮಹಲ್, ತುಳಸಿ ನಗರ್ ಜೊತೆ ನಾವು ಇನ್ನಷ್ಟು ಪ್ಲೇಸಸ್ನ ನೋಡಿದ್ವಿ. ನಮ್ಮ ಮೊದಲನೇ ದಿನದ ಪ್ರವಾಸದಲ್ಲಿ ನಾವು ಗಂಗಾ ಆರತಿನ ನೋಡಿದ್ವಿ. ಇವತ್ತು 3ನೇ ದಿನ. ಅಯೋಧ್ಯೆಯಲ್ಲಿ ಗಂಗಾ ಆರತಿ ತರಾನೇ ನಡೆಯುವಂಥ ಇನ್ನೊಂದು ಆರತಿ ಸರಾಯು ಆರತಿ. ಸರಾಯು ನದಿಯಲ್ಲಿ ಆಗುವಂತಹ ಈ ಅದ್ಭುತ ಆರತಿಯ ಕೆಲವು ದೃಶ್ಯಗಳು ನಿಮಗೋಸ್ಕರ. ಜದನಂ ಚೈತನ್ಯಸ್ತವಕಂ ಕರಂದ ಶ್ರುತಿ ಜರಿ ದರಿದ್ರಾರ ಚಿಂತಾಮಣಿ ಗುಣನಿಕಾ ಜನ್ಮ ಜರಧೋ ನಿಮಜ್ಞಾನಂ ಧಂಷ್ಟ್ರಾ ಮುರರಿಪುವರಾಹಸ್ಯ ಭವತಿ ದರಿದ್ರಾರ ಚಿಂತಾಮಣಿ ಗುಣನಿಕಾ ಜನ್ಮ ಜರಧೋ ನಿಮಜ್ಞಾನಂ ಧಂಷ್ಟ್ರಾ ಮುರರಿಪುವರಾಹಸ್ಯ ಭವತಿ. ಅಯೋಧ್ಯೆಯ ಪ್ರತಿ ಭಾಗದಲ್ಲೂ ಶ್ರೀರಾಮನ ಕಥೆಗಳೇ ಕಾಣಿಸ್ತಾ ಇತ್ತು. ಅಯೋಧ್ಯೆಯ ಪ್ರತಿ ಪ್ರದೇಶದಲ್ಲೂ ಶ್ರೀರಾಮನ ಇರುವಿಕೆಯ ಅನುಭವ ನಮಗಾಗ್ತಾ ಇತ್ತು. ಸರಾಯು ಆರತಿ ಮುಗಿಸಿ ನಾವು ಅಯೋಧ್ಯೆಗೆ ತಂದ ಸಾಲಿಗ್ರಾಮ ಕಲ್ಲು ಹಾಗೆ ಇನ್ನಷ್ಟು ಅದ್ಭುತ ವಸ್ತುಗಳನ್ನ ನೋಡಿ ಅಲ್ಲಿರೋ ಸುಂದರವಾದ ಮಹಲ್ಗಳನ್ನ ಸುತ್ತಾಡಿದ್ವಿ.
ಕಡೆಗೆ ಬಂದಿದ್ದೆ ಶ್ರೀರಾಮದೂತ ಹನುಮ ಇರೋ ಹನುಮಾನ್ ಗಡಿಗೆ. ಈ ಜಾಗ ಸಖತ್ ಪವರ್ಫುಲ್ ಅನ್ನಿಸ್ತು, ಅಲ್ಲದೆ ಒಳ್ಳೆಯ ದರ್ಶನನೂ ಆಯಿತು. ಇಷ್ಟೆಲ್ಲ ಆಗುವಾಗ ಗಂಟೆ 9 ಮೇಲಾಗಿತ್ತು. ಹೊಟ್ಟೆಯಲ್ಲಿ ಮತ್ತೆ ತಾಳ ಹಾಕಕ್ಕೆ ಸ್ಟಾರ್ಟ್ ಆಗಿತ್ತು. ಅಲ್ಲೇ ಅಯೋಧ್ಯೆಯಲ್ಲೇ ಊಟ ಮಾಡಿ ನಮ್ಮ ಅವತ್ತಿನಷ್ಟೇ JB ಸ್ಕ್ವೇರ್ ರೆಸಾರ್ಟ್ಗೆ ಹೊರಟ್ವಿ. 3ನೇ ದಿನ ಅಯೋಧ್ಯೆಯಲ್ಲಿ ನಾವು ಸ್ಟೇ ಆಗಿದ್ದು JB ಸ್ಕ್ವೇರ್ ರೆಸಾರ್ಟಲ್ಲಿ. ನಾವು ರಾತ್ರಿ ಮುಟ್ಟುವಾಗ ಗಂಟೆ ಸುಮಾರು 10 ಆಗ್ತಾ ಬಂದಿತ್ತು. ನೋಡಕ್ಕಂತೂ ಬಹಳನೇ ಸುಂದರವಾಗಿತ್ತು ಈ ನಮ್ಮ ಸ್ಟೇ. ಒಳ್ಳೆ ಲೈಟ್ಸ್, ಒಳ್ಳೆ ಕ್ಲೈಮೇಟ್ ಆ್ಯಂಡ್ ಸಖತ್ ವೈಬ್ ಇತ್ತು ನಮ್ಮ ಈ ಸ್ಟೇಯಲ್ಲಿ. ಹೊಟ್ಟೆ ತುಂಬಿತ್ತು, ದೇಹ ದಣಿದಿತ್ತು. ನಿದ್ದೆ ಮಾಡಕ್ಕೆ ಇನ್ನೇನು ಬೇಕು ಹೇಳಿ? ಇದು ನಮ್ಮ ವಾರಣಾಸಿ ಅಯೋಧ್ಯ ಪ್ರವಾಸದ 3ನೇ ದಿನದ ಕತೆ. 4ನೇ ದಿನ ಏನೆಲ್ಲ ಮಾಡಿದ್ವಿ, ಎಲ್ಲಿಗೆಲ್ಲ ಹೋದ್ವಿ, ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀವಿ. ಅಂಟಿಲ್ ದೆನ್, ಟೇಕ್ ಕೇರ್, ಟಾಟಾ, ಬಾಯ್.